ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಂತೋಷ್ ಚಂದಾಪುರ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಮಾತನಾಡಲಿರುವುದು ಒಂದು ಪ್ರಮುಖವಾದ ಮತ್ತು ಸದ್ಯಕ್ಕೆ ಟ್ರೆಂಡ್ನಲ್ಲಿರುವ ವಿಷಯ. ಏಪ್ರಿಲ್ 10, 2025ರಂದು 26/11 ಮುಂಬೈ ಭಯೋತ್ಪಾದಕ ದಾಳಿಯ ಪ್ರಮುಖ ಆರೋಪಿ ತಹವೂರ್ ರಾಣಾನನ್ನು ಭಾರತಕ್ಕೆ ಕರೆತರಲಾಗಿದೆ. 16 ವರ್ಷಗಳ ನಂತರ ಅಮೆರಿಕದಿಂದ ಈ ಆರೋಪಿಯನ್ನು ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ, ಅಂದರೆ ಎಕ್ಸ್ಟ್ರಾಕ್ಷನ್ ಮಾಡಲಾಗಿದೆ. ಆದರೆ ಈ ದಾಳಿಯ ಮತ್ತೊಬ್ಬ ದೊಡ್ಡ ಆರೋಪಿ ಡೇವಿಡ್ ಕೋಲ್ಮನ್ ಹೆಡ್ಲಿ ಈಗ ಎಲ್ಲಿದ್ದಾನೆ? ಇವತ್ತಿನ ವಿಡಿಯೋದಲ್ಲಿ ತಹವೂರ್ ರಾಣಾ ಯಾರು, 11 ದಾಳಿಯಲ್ಲಿ ಆತನ ಪಾತ್ರ ಮತ್ತು ಹೆಡ್ಲಿಯ ಇತ್ತೀಚಿನ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳೋಣ. ಆರ್ ಯು ರೆಡಿ? ಬನ್ನಿ ಶುರು ಮಾಡೋಣ. ನವೆಂಬರ್ 26, 2008 ಈ ದಿನ ಮುಂಬೈ ಒಂದು ಭೀಕರ ಭಯೋತ್ಪಾದಕ ದಾಳಿಗೆ ಸಾಕ್ಷಿಯಾಯಿತು. ಪಾಕಿಸ್ತಾನದ ಲಷ್ಕರ್-ಎ-ತೊಯ್ಬಾ ಗುಂಪಿನ 10 ಉಗ್ರರು ಸಮುದ್ರ ಮಾರ್ಗದ ಮೂಲಕ ಮುಂಬೈಗೆ ಬಂದು ಛತ್ರಪತಿ ಶಿವಾಜಿ ಟರ್ಮಿನಲ್, ತಾಜ್ ಹೋಟೆಲ್, ಓಬರಾಯ್ ಹೋಟೆಲ್, ನಾರಿಮನ್ ಹೌಸ್ ಮೇಲೆ ದಾಳಿ ಮಾಡಿದರು. 60 ಗಂಟೆಗಳ ಕಾಲ ನಡೆದ ಈ ದಾಳಿಯಲ್ಲಿ 166 ಜನ ಸತ್ತರು, 106 ಜನ ಗಾಯಗೊಂಡರು. ಅವರಲ್ಲಿ ಅಮೆರಿಕ, ಇಸ್ರೇಲ್ ಸೇರಿದಂತೆ ವಿದೇಶಿಯರು ಇದ್ದರು. ಒಬ್ಬ ಉಗ್ರ ಅಜ್ಮಲ್ ಕಸಾಬ್ ಜೀವಂತವಾಗಿ ಸೆರೆಯಾದ. ಆತನನ್ನು 2012ರಲ್ಲಿ ಗಲ್ಲಿಗೇರಿಸಲಾಯಿತು. ಆದರೆ ಈ ದಾಳಿ ಮಾಸ್ಟರ್ ಮೈಂಡ್ಗಳಾದ ತಹವೂರ್ ರಾಣಾ ಮತ್ತು ಡೇವಿಡ್ ಹೆಡ್ಲಿ ವಿದೇಶದಲ್ಲಿದ್ದರು. ತಹವೂರ್ ಹುಸೇನ್ ರಾಣಾ 1961ರಲ್ಲಿ ಪಾಕಿಸ್ತಾನದ ಪಂಜಾಬ್ನ ಚಿತಾವತ್ನಿಯಲ್ಲಿ ಜನಿಸಿದನು. ಆತ ಪಾಕಿಸ್ತಾನ ಸೇನೆಯಲ್ಲಿ ವೈದ್ಯನಾಗಿ 10 ವರ್ಷ ಕೆಲಸ ಮಾಡಿದ. ನಂತರ 1990ರ ದಶಕದಲ್ಲಿ ಕೆನಡಾಕ್ಕೆ ತೆರಳಿ ಕೆನಡಾದ ಪೌರತ್ವ ಪಡೆದ. ಚಿಕಾಗೋದಲ್ಲಿ ಆತ ಇಮಿಗ್ರೇಷನ್ ಕನ್ಸಲ್ಟೆನ್ಸಿ ಶುರು ಮಾಡಿದ. ಆತನ ಆಪ್ತ ಸ್ನೇಹಿತ ಡೇವಿಡ್ ಹೆಡ್ಲಿ 26/11 ದಾಳಿಯ ಮತ್ತೊಬ್ಬ ಪ್ರಮುಖ ಆರೋಪಿ. ಈತ ಹೆಡ್ಲಿಗೆ ಆರ್ಥಿಕ ಮತ್ತು ಲಾಜಿಸ್ಟಿಕ್ ಬೆಂಬಲ ನೀಡಿದ ಆರೋಪವಿದೆ. ಒಂದು ರೋಚಕ ಸಂಗತಿ, 2006ರಲ್ಲಿ ರಾಣಾ ಮುಂಬೈಗೆ ಬಂದಿದ್ದ. ಜಲ್ ವಾಯು ವಿಹಾರ್ ಎಂಬ ಭಾರತೀಯ ಸೇನೆಯ ನಿವೃತ್ತ ಸಂಬಂಧಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಹವಾಯಿಯ ಹೋಟೆಲ್ನಲ್ಲಿ ಇದ್ದನಂತೆ. ಈ ದಾಳಿಯ ಯೋಜನೆಯನ್ನು ಆತ ಖುಷಿಯಿಂದ ಚರ್ಚಿಸಿದ್ದನಂತೆ. 2009ರಲ್ಲಿ FBI ರಾಣಾನನ್ನು ಚಿಕಾಗೋದಲ್ಲಿ ಬಂಧಿಸಿತು. ಇವರು ಮೊದಲು ಡೆನ್ಮಾರ್ಕ್ ಜಿ-ಲ್ಯಾಂಡ್ ಪೋಸ್ಟ್ನ ಪತ್ರಿಕೆಯ ಮೇಲೆ ದಾಳಿ ಮಾಡಲು ಯೋಚಿಸಿದ್ದರು. 2011ರಲ್ಲಿ ಅಮೆರಿಕದ ಕೋರ್ಟ್ ಆತನನ್ನು ಲಷ್ಕರ್-ಎ-ತೊಯ್ಬಾಗೆ ಬೆಂಬಲ ನೀಡಿದ ಆರೋಪದಲ್ಲಿ 14 ವರ್ಷ ಶಿಕ್ಷೆಗೆ ಒಳಪಡಿಸಿತು. ಆದರೆ 26/11 ದಾಳಿಯ ಆರೋಪದಿಂದ ಖುಲಾಸೆ ಮಾಡಿತು. ಇಂಟರ್ಪೋಲ್ ರೆಡ್ ನೋಟಿಸ್ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಭಾರತ ಆತನ 2012ರಿಂದ ಒತ್ತಾಯಿಸುತ್ತಿತ್ತು. 2020ರಲ್ಲಿ ಭಾರತ ಔಪಚಾರಿಕವಾಗಿ ಅಮೆರಿಕಕ್ಕೆ ಕೋರಿಕೆ ಸಲ್ಲಿಸಿತು. ಕೊನೆಗೆ ಏಪ್ರಿಲ್ 4, 2025ರಂದು ಅಮೆರಿಕ ಸುಪ್ರೀಂ ಕೋರ್ಟ್ ರಾಣಾನ ಆರೋಗ್ಯ ಸಮಸ್ಯೆಗಳ ಕಾರಣಕ್ಕೆ ಸಲ್ಲಿಸಿದ್ದ ಅರ್ಜಿಯನ್ನು ತಿರಸ್ಕರಿಸಿತು. ಏಪ್ರಿಲ್ 10ರಂದು ಒಂದು ವಿಶೇಷ ವಿಮಾನದಲ್ಲಿ ರಾಣಾನನ್ನು ದೆಹಲಿಗೆ ಕರೆತರಲಾಯಿತು. NIA ಆತನನ್ನು ಏರ್ಪೋರ್ಟ್ನಲ್ಲಿಯೇ ಬಂಧಿಸಿತು. ಡೇವಿಡ್ ಕೋಲ್ಮನ್ ಹೆಡ್ಲಿ ಅಥವಾ ದಾವೂದ್ ಗಿಲಾನಿ 26/11 ದಾಳಿಯ ಪ್ರಮುಖ ಯೋಜಕ. ಆತ 1960ರಲ್ಲಿ ವಾಷಿಂಗ್ಟನ್ DC-ಯಲ್ಲಿ ಜನಿಸಿದ. ಆತನ ತಂದೆ ಪಾಕಿಸ್ತಾನಿಯಾದರೆ ತಾಯಿ ಅಮೆರಿಕದವಳು. 2006ರಿಂದ 2008ರವರೆಗೆ ಆತ 9 ಬಾರಿ ಭಾರತಕ್ಕೆ ಬಂದು ಮುಂಬೈನ ತಾಜ್ ಹೋಟೆಲ್, ಓಬರಾಯ್ ಹೋಟೆಲ್, ಛತ್ರಪತಿ ಶಿವಾಜಿ ಟರ್ಮಿನಲ್,
ನಾರಿಮನ್ ಹೌಸ್ ನ ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದ. ರಾಣಾನ ಇಮಿಗ್ರೇಷನ್ ಕಂಪನಿಯನ್ನು ಇದಕ್ಕಾಗಿ ಬಳಸಿಕೊಂಡಿದ್ದ. ಆತ ವೀಸಾ ಮತ್ತು ಗುರುತುಗಳನ್ನು ಸುಲಭವಾಗಿ ಬದಲಾಯಿಸಲು ಈ ಇಮಿಗ್ರೇಷನ್ ಕಂಪನಿಯು ಸಹಾಯ ಮಾಡಿತು. ಆಶ್ಚರ್ಯಕರ ಸಂಗತಿ, ಹೆಡ್ಲಿ ತನ್ನ ವಿಡಿಯೋದಲ್ಲಿ ರೆಕಾರ್ಡಿಂಗ್ ಗಳನ್ನು ಲಕ್ಷರ್ ಎ ತೊಯ್ಯಬಾ ಹಫೀಜ್ ಸಯೀದ್ಗೆ ಕಳಿಸಿದ್ದ ಎಂದು ಹೇಳಲಾಗುತ್ತದೆ. 2009ರಲ್ಲಿ FBI ಆತನನ್ನು ಚಿಕಾಗೋ ವಿಮಾನದಲ್ಲಿ ಬಂಧಿಸಿತು. ಡೆನ್ಮಾರ್ಕ್ ಪತ್ರಿಕೆಯ ಮೇಲೆ ದಾಳಿ ಯೋಜನೆಗಾಗಿ 2011ರಲ್ಲಿ 26/11 ದಾಳಿಯ ಆರೋಪವನ್ನು ಒಪ್ಪಿಕೊಂಡಿದ್ದ. ಅಮೆರಿಕದೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡ ಗುಪ್ತ ಮಾಹಿತಿ ನೀಡುವ ಬದಲಿಗೆ ಆತನನ್ನು ಭಾರತಕ್ಕೆ ಪ್ರತ್ಯರ್ಪಣೆ ಮಾಡದಿರಲು ಒಪ್ಪಿಗೆ ಸಿಕ್ಕಿತು. 2013ರಲ್ಲಿ ಅಮೆರಿಕದ ಕೋರ್ಟ್ ಆತನಿಗೆ 35 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಈಗ 2025ರ ಏಪ್ರಿಲ್ನಲ್ಲಿ ಹೆಡ್ಲಿ ಇನ್ನು ಅಮೆರಿಕದ ಚಿಕಾಗೋದ ಮೆಟ್ರೋಪಾಲಿಟನ್ ಕರೆಕ್ಷನಲ್ ಸೆಂಟರ್ನ ಹೈ ಸೆಕ್ಯೂರಿಟಿ ವಾರ್ಡ್ನಲ್ಲಿ ಇದ್ದಾನೆ. ಆತನಿಗೆ ಶಿಕ್ಷೆ 2048ರವರೆಗೆ ಮುಂದುವರಿಯಲಿದೆ. 2016ರಲ್ಲಿ ಆತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಂಬೈ ಕೋರ್ಟ್ಗೆ ಸಾಕ್ಷಿ ನೀಡಿದ. ಲಕ್ಷರ್ ಎ ತೊಯ್ಯಬಾ ಹಫೀಜ್ ಸಯೀದ್ ಮತ್ತು ಪಾಕಿಸ್ತಾನದ ISIಯ ಕೆಲವು ಅಧಿಕಾರಿಗಳ ಒಡನಾಟವನ್ನು ಬಯಲಿಗೆಳೆದ. ಆದರೆ ಭಾರತಕ್ಕೆ ಆತನ ಪ್ರತ್ಯರ್ಪಣೆ ಅಮೆರಿಕ ಒಪ್ಪದಿರುವುದು ಒಂದು ನೋವಿನ ಸಂಗತಿಯಾಗಿದೆ. ರಾಣಾ ಮತ್ತು ಹೆಡ್ಲಿ ಇಬ್ಬರು ಪಾಕಿಸ್ತಾನದ ಕ್ಯಾಡೆಟ್ ಕಾಲೇಜ್ನ ಹಸನ್ ಅಬ್ದಾಲ್ನಲ್ಲಿ ಒಟ್ಟಿಗೆ ಓದಿದ್ದರು. ಅವರ ಸ್ನೇಹ ದಶಕಗಳ ಕಾಲ ಮುಂದುವರಿಯಿತು. NIA ದಾಖಲೆಗಳ ಪ್ರಕಾರ 2006ರಿಂದ 2008ರವರೆಗೆ ರಾಣಾ ಹೆಡ್ಲಿಯೊಂದಿಗೆ 231 ಬಾರಿ ಫೋನ್ನಲ್ಲಿ ಮಾತನಾಡಿದ್ದ. ಅದರಲ್ಲಿ 66 ಕಾಲ್ಗಳು ದಾಳಿಗೆ ಕೆಲವೇ ದಿನಗಳ ಮೊದಲು. ರಾಣಾ ಇಮಿಗ್ರೇಷನ್ ಕಂಪನಿ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸ್ ಮುಂಬೈನಲ್ಲಿ ಒಂದು ಶಾಖೆಯನ್ನು ತೆರೆಯಿತು. ಇದನ್ನು ಹೆಡ್ಲಿ ತನ್ನ ಗುಪ್ತ ಮಾಹಿತಿಗಾಗಿ ಬಳಸಿಕೊಂಡ. ಒಂದು ಕುತೂಹಲದ ಸಂಗತಿ ಏನೆಂದರೆ, ರಾಣಾ 26/11 ದಾಳಿಯ ಯಶಸ್ಸಿನ ಬಗ್ಗೆ ಫೋನ್ನಲ್ಲಿ ಖುಷಿಯಿಂದ ಮಾತನಾಡಿದ್ದನಂತೆ. ಈ ಉಗ್ರರಿಗೆ ಪಾಕಿಸ್ತಾನ ಗೌರವವನ್ನು ನೀಡಬೇಕೆಂದು ಹೇಳಿದ್ದನಂತೆ. ರಾಣಾ ಈಗ ದೆಹಲಿಯ ತಿಹಾರ್ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ವಾರ್ಡ್ನಲ್ಲಿದ್ದಾನೆ. NIA, ಗುಪ್ತಚರ ಸಂಸ್ಥೆಗಳು ಮತ್ತು ಫಾರೆನ್ಸಿಕ್ ಸೈಕಾಲಜಿಸ್ಟ್ಗಳ ತಂಡ ಆತನು ವಿಚಾರಣೆ ಮಾಡುತ್ತಿದೆ. ಗುರಿ ಒಂದೇ, 26/11 ದಾಳಿಯ ಹಿಂದಿನ ಲಕ್ಷರ್ ಎ ತೊಯ್ಯಬಾದ ಜಾಲ ಮತ್ತು ಪಾಕಿಸ್ತಾನದ ISI ಪಾತ್ರವನ್ನು ಬಯಲಿಗೆಳೆಯುವುದು. ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ಆತನ ವಿಚಾರಣೆ ಶೀಘ್ರ ಶುರುವಾಗಲಿದೆ. ಆತನ ಮೇಲೆ ಒಟ್ಟು 7 ಆರೋಪಗಳಿವೆ. ಕ್ರಿಮಿನಲ್ ಸಂಚು, ಯುದ್ಧ ಘೋಷಣೆ, ಕೊಲೆ ಮತ್ತು ಭಯೋತ್ಪಾದನೆ ಇದರಲ್ಲಿ ಸೇರಿವೆ. ಹೆಡ್ಲಿಯನ್ನು ಭಾರತಕ್ಕೆ ಸದ್ಯಕ್ಕೆ ಸಾಧ್ಯವಿಲ್ಲದಿದ್ದರೂ ರಾಣಾನ ವಿಚಾರಣೆಯಿಂದ ಹೆಚ್ಚಿನ ಮಾಹಿತಿ ಸಿಗಬಹುದು. ರಾಣಾ ಮತ್ತು ಹೆಡ್ಲಿ ಡೆನ್ಮಾರ್ಕ್ನ ಒಂದು ಪತ್ರಿಕೆಯ ಮೇಲೆ ದಾಳಿಗೆ ಯೋಜನೆ ಮಾಡಿದ್ದರು. ಇದನ್ನು ಮಿಕ್ಕಿ ಮೌಸ್ ಪ್ರಾಜೆಕ್ಟ್ ಎಂದು ಕರೆದಿದ್ದರು. ರಾಣಾ 8 ಬಾರಿ ಭಾರತಕ್ಕೆ ಬಂದಿದ್ದ. 2008ರ ದಾಳಿಗೆ 1 ತಿಂಗಳ ಮೊದಲು ಆತ ದೆಹಲಿಯ ಇಂಡಿಯಾ ಗೇಟ್ಗೆ ಭೇಟಿ ನೀಡಿದ್ದನು. ಹೆಡ್ಲಿ ಒಂದು ಇಮೇಲ್ನಲ್ಲಿ ಆತ ತಾಜ್ ಹೋಟೆಲ್ನ ಗೋಲ್ಡನ್ ಡ್ರ್ಯಾಗನ್ ರೆಸ್ಟೋರೆಂಟ್ನ ಬಗ್ಗೆ ರಾಣಾಗೆ ಬರೆದಿದ್ದ. ಇದು ದಾಳಿಯ ಗುರಿಯಾಗಿತ್ತು. ಪಾಕಿಸ್ತಾನ ಈಗ ರಾಣಾನನ್ನು ಕೆನಡಾದವನು ನಮ್ಮವನಲ್ಲ ಎಂದು ಹೇಳುತ್ತಿದೆ. ಇಸ್ರೇಲ್ ರಾಣಾನ ಪ್ರತ್ಯರ್ಪಣೆಯನ್ನು ಸ್ವಾಗತಿಸಿದೆ, ಏಕೆಂದರೆ ದಾಳಿಯಲ್ಲಿ 6 ಇಸ್ರೇಲಿಗಳು ಸತ್ತಿದ್ದರು. ರಾಣಾ ಪ್ರತ್ಯರ್ಪಣೆ ಭಾರತದ ರಾಜತಾಂತ್ರಿಕ ಶಕ್ತಿಗೆ ಒಂದು ದೊಡ್ಡ ಗೆಲುವು. 16 ವರ್ಷಗಳ ಹೋರಾಟದ ನಂತರ ಒಬ್ಬ ಪ್ರಮುಖ ಆರೋಪಿಯನ್ನು ತಂದಿದ್ದೇವೆ. ಇದು 26/11 ದಾಳಿಯ ಬಲಿಪಶುಗಳಿಗೆ ನ್ಯಾಯ ತರುವ ಒಂದು ಹೆಜ್ಜೆ. ಆದರೆ ಹೆಡ್ಲಿಯನ್ನು ಭಾರತಕ್ಕೆ ತರಲಾಗದಿರುವುದು ಒಂದು ದೊಡ್ಡ ಸವಾಲು. ಆತನ ಮಾಹಿತಿಯಿಂದ ಲಕ್ಷರ್ ಎ ತೊಯ್ಯಬಾ ದೊಡ್ಡ ಆರೋಪಿಗಳಾದ ಹಫೀಜ್ ಸಯೀದ್, ಜಕೀಯುರ್ ರೆಹಮಾನ್ ಲಖ್ವಿಯನ್ನು ತನಿಖೆಗೆ ಒಳಪಡಿಸಬಹುದಿತ್ತು. ಆದರೂ ರಾಣಾ ವಿಚಾರಣೆಯಿಂದ ಈ ಜಾಲದ ಬಗ್ಗೆ ಇನ್ನಷ್ಟು ಗೊತ್ತಾಗಬಹುದು. ರಾಣಾ ಎಕ್ಸ್ಟ್ರಾಕ್ಷನ್ ಭಾರತಕ್ಕೆ ಒಂದು ಐತಿಹಾಸಿಕ ಕ್ಷಣ. 26/11 ದಾಳಿಯ ಗಾಯಗಳಿಗೆ ಒಂದು ಸಣ್ಣ ಮುಲಾಮು. ಡೇವಿಡ್ ಹೆಡ್ಲಿ ಇನ್ನು ಅಮೆರಿಕ ಜೈಲಿನಲ್ಲಿಯೇ ಇದ್ದಾನೆ. ಆತನನ್ನು ಭಾರತಕ್ಕೆ ತರುವುದು ಕಷ್ಟವಾದರೂ ಈ ಹೋರಾಟ ಮುಂದುವರಿಯಲೇಬೇಕು. ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 26/11 ದಾಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ಹೇಳಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಸಂತೋಷ್ ಸೈನಿಂಗ್ ಆಫ್.